ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ಸ್ ಟು ಸಂಧ್ಯಾಸ್ ವ್ಲಾಗ್ಸ್. ನಾನು ಇವತ್ತಿನ ವೀಡಿಯೋದಲ್ಲಿ ತೊಳಸ್ದನ್ನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಸ್ಪೆಷಲ್ಲು, ಬಟ್ ನಿಮ್ಮ ಕಡೆ ಏನಂತಾರೆ ಅಂತ ತಿಳಿಸ್ಕೊಡಿ. ನಾವು ತೊಳಸ್ದನ್ನ ಹಾಗೂ ಹುಳಿಯನ್ನು ಎಲ್ಲ ಥರ ಕರಿತಿದ್ದೀವಿ. ಮೊದಲು ನಾನು ಅದಕ್ಕೆ ಬೇಕಾಗಿರೋದು ಅಂದರೆ ಹುಣಸೆ ಹಣ್ಣು ಮೇಯ್ನಾಗಿ ಅದನ್ನು ನೆನೆಸ್ಕೊಂಡಿದ್ದೀನಿ. ಆನಂತರ ಒಗ್ಗರಣೆಗೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಸಾಸಿವೆ ಚಿಟಪಟ ಅನ್ನುವಾಗ ಸಣ್ಣಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ನೋಡಿ ನಾನು ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಜಜ್ಜಿ ಕೂಡ ಹಾಕ್ಕೋಬೋದು, ಬಟ್ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಆನಿಯನ್ಸ್ ಎಲ್ಲ ಕಪ್ಪು ಬರುತ್ತೆ ಮತ್ತು ಸೀದೋಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ಕೊಳ್ಳಿ. ಅದು ಫ್ರೈ ಚೆನ್ನಾಗಾದಮೇಲೆ ಅದಕ್ಕೆ ಆಗಲೇ ನಾವೇನು ಹುಣಸೆಹಣ್ಣು ರಸನ ನೆನೆಸಿದ್ವಿ ಅದನ್ನು ರಸನ ಮಾತ್ರ ತಗೊಂಡು ಆನಿಯನ್ಸ್ ಜೊತೆ ಕುದಿಸೋಕೆ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವಿದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕು. ಈ ಈ ಈ ಒಂದು ರೆಸಿಪಿ ಏನಪ್ಪ ಅಂತಂದರೆ, ನೀವೆಲ್ಲರೂ ಹೊರಗಡೆ ಟ್ರಿಪ್ಸು ಎಲ್ಲಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ ನೀವು ಇದನ್ನು ಮಾಡ್ಕೊಂಡು ಹೋದರೆ ತುಂಬ ದಿನ ಇರುತ್ತೆ, 1-2-3 ಡೇಸ್ ಹಾಳಾಗಲ್ಲ. ಅದಕ್ಕೋಸ್ಕರ ನಾವು ಇದನ್ನು ತುಂಬ ಕಡೆ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ನೋಡಿ, ನೀವು ಸಾಂಬಾರು ಪುಡಿ ಮನೆಯಲ್ಲಿ ಏನಿರುತ್ತೆ ಅದೇ ಹಾಕ್ಕೊಳ್ಳಿ. ಮೆಣಸಿನ ಪುಡಿ ಅಂತೀವಲ್ಲ ಅದು, ಅದಕ್ಕೆ 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕ್ಕೊಂಡು ಮತ್ತೆ ಕುದಿಯೋದಕ್ಕೆ ಬಿಡಬೇಕು. ಅದನ್ನು ಉಪ್ಪು ಖಾರ ಎಲ್ಲ ಹುಳಿ ಜೊತೆ ಸೇರ್ಕೋಬೇಕಲ್ವ, ಅದಕ್ಕೆ ಅದನ್ನು ಕುದಿಯೋವರೆಗೂ ಹಾಗೆ ಬಿಡಿ. ಇದು ತುಂಬ ರುಚಿಯಾಗಿರುತ್ತೆ. ಇದನ್ನು ಹುಳಿ ಅನ್ನ ಅಂತಾರೆ, ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ತುಂಬ ಜನಕ್ಕೆ ಈ ರೆಸಿಪಿ ಗೊತ್ತೂ ಇರಲ್ಲ, ಬಟ್ ನಮ್ಮ ಕಡೆ ಇದನ್ನು ತುಂಬ ಮಾಡ್ತಾಯಿರ್ತೀವಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೂ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇವತ್ತಿಗೆ ಮಾತ್ರ ಮಾಡ್ಕೊಳೋದ್ರಿಂದ ಹಸಿ ಕೊಬ್ಬರಿನ ಬಳಸ್ತಾಯಿದ್ದೀನಿ. ನೀವು ಅಕಸ್ಮಾತ್ ಏನಾದರೂ ಸ್ಟೋರ್ ಮಾಡ್ಕೋತೀವಿ ಅಂದರೆ ಹಸಿ ಕೊಬ್ಬರಿ ಹಾಕ್ಕೊಬೇಡಿ. ನೋಡಿ, ಗೊಜ್ಜು ಈ ರೀತಿ ರೆಡಿಯಾಗಿರುತ್ತೆ. ನಂತರ ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಅನ್ನನ ಈ ಥರ ಮುದ್ದೆ ತೊಳಸ್ತೀವಲ್ಲ, ಆ ರೀತಿ ಮುದ್ದೆ ಕೋಲು ತೊಗೊಂಡು ಚೆನ್ನಾಗಿ ತೊಳಸ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಹಾಗೆ ಮಿಕ್ಸ್ ಮಾಡೋದ್ರಿಂದ ಅದು ಟೇಸ್ಟ್ ಹೊರಟೋಗುತ್ತೆ. ನೋಡಿ, ಆ ರೀತಿ ತೊಳಸ್ಕೊಂಡು ಚೆನ್ನಾಗಿ ಆಗಲೇ ಏನು ಗೊಜ್ಜು ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಹಾಕಿ ಮತ್ತು ಈ ರೀತಿ ಮುದ್ದೆ ಹೇಗೆ ಸೇಮ್ ಮುದ್ದೆ ತೊಳಸೋ ಥರನೇ ತೊಳಸ್ಕೋಬೇಕು. ಈ ಅನ್ನನ ಮತ್ತು ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆ ಹೆಂಗೆ ಕಟ್ಕೋತೀರಿ ಆ ರೀತಿ ಈ ರೀತಿ ಕಟ್ಕೊಂಡ್ರೆ ಬಿಸಿಯಲ್ಲೇ ಕಟ್ಕೋಬೇಕು. ಆದಷ್ಟು ಆರಾದ್ಮೇಲೆ ಕಟ್ಕೊಳ್ಳೋದ್ರಿಂದ ಅದು ಉದ್ರಾಗೋದ್ರೆ ಮುದ್ದೆಗೆ ಬರೋದಿಲ್ಲ. ಅದಕ್ಕೋಸ್ಕರ ಬಿಸಿ ಇದ್ದಾಗೆ ಮುದ್ದೆ ರೀತಿ ಕಟ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರೆಡಿ ಆಗುತ್ತೆ ತೊಳಸ್ದನ್ನ.